ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಕೊಲೀಗ್ಸ್. ಹೀಗಾಗಿ ಭೇಟಿಯಾಗೋದು, ಮಾತುಕತೆ ಇದೆಲ್ಲ ಕೂಡ ಸಹಜ. ಮಧ್ಯಾಹ್ನ ಕ್ಯಾಬಿನೆಟ್ನಲ್ಲಿ ಇರ್ತೀವಿ, ಸಂಜೆ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನು ಎಂಬಿಪಿ ಜೊತೆ ಅಂದರೆ ಎಂಬಿ ಪಾಟೀಲ್ ಅವರ ಜೊತೆ ಚರ್ಚೆ ಮಾಡಿದೆ. ರಾಜ್ಯಕ್ಕೆ ಯಾವೆಲ್ಲ ಇಂಡಸ್ಟ್ರಿಗಳನ್ನು ತರಬೇಕು, ಆಂಧ್ರ ಪ್ರದೇಶ ಯಾವ ರೀತಿ ನಮಗೆ ಪೈಪೋಟಿ ಕೊಡ್ತಾ ಇದೆ, ಇನ್ನು ತಮಿಳುನಾಡು ತೆಲಂಗಾಣಕ್ಕೆ ಕಾಂಪೀಟ್ ಮಾಡಬೇಕಾಗತ್ತೆ, ಆ ನಿಟ್ಟಿನಲ್ಲಿ ಯಾವ ಇಂಡಸ್ಟ್ರಿಗಳನ್ನ ಇಲ್ಲಿಗೆ ತರಬೇಕು, ಹೇಗೆ ಕಾಂಪೀಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಏನಿದೆ, ಭೇಟಿ ಸಹಜವಾಗಿತ್ತು ಅಷ್ಟೇ. ಭೇಟಿ ಮಾಡೋದು, ಟಿಫನ್ ಮಾಡೋದು, ಊಟ ಮಾಡೋದು, ಒಟ್ಟಿಗೆ ಓಡಾಡೋದು, ಇದೆಲ್ಲವೂ ಕೂಡ ಕೊಲೀಗ್ಸ್ ಅಂದಮೇಲೆ ಸಹಜ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕೊಲೀಗ್ಸ್ ರೀ, ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು ಎಂಬಿ ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದೀವಿ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀವಿ. ಕುತೂಹಲ ಇರುತ್ತಲ್ಲ ಅಂತ. ಏನ್ ಕೂತಲ್ಲ, ಏನಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ನಾನು ಸತೀಶ್ ಯಾರು